ಕೊಡಗು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಿದ್ದು ಜಲಾಶಯಗಳು ತುಂಬಿ ಹರಿತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯಾಗ್ತಿರೋದ್ರಿಂದ ಹಾರಂಗಿ ಜಲಾಶಯ ತುಂಬಿರ್ತಕ್ಕಂಥದ್ದು. ಸದ್ಯ ನಾನು ಹಾರಂಗಿ ಜಲಾಶಯದ ಮೇಲ್ಭಾಗದಲ್ಲಿದ್ದೀನಿ. ಜಲಾಶಯ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು. ಅಂದ್ರೆ ಮಳೆ ಇಲ್ಲ ಅನ್ನೋ ಆತಂಕ ತುಂಬಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೊಡಗಿನಲ್ಲಿ ಸುರಿದಂತಹ ಮಳೆಯ ಪರಿಣಾಮವಾಗಿ ಜಲಾಶಯ ಇದೀಗ ತುಂಬಿರ್ತಕ್ಕಂಥದ್ದು. ಜಲಾಶಯ ತನ್ನ ಗರಿಷ್ಠ ಮಟ್ಟವನ್ನ ತಲುಪುವ ಹಂತಕ್ಕೆ 2-3ನೇ ಬಾರಿ ಇದೀಗ ಬರ್ತಾ ಇರ್ತಕ್ಕಂಥದ್ದು. ಹಾರಂಗಿ ಜಲಾಶಯ ಏನಿದೆ ಇದು ಗರಿಷ್ಠ ಮಟ್ಟ 2859 ಅಡಿಗಳಿದ್ದು ಇಂದಿನ ನೀರಿನ ಮಟ್ಟ 2857 ಅಡಿಗಳು ಇರ್ತಕ್ಕಂಥದ್ದು. ಅಂದ್ರೆ 2 ಅಡಿ ಮಾತ್ರ ಏನು ತುಂಬೋದಕ್ಕೆ ಬಾಕಿ ಇರ್ತಕ್ಕಂಥದ್ದು. ಆದ್ರೆ ಈ 2 ಅಡಿಗಳನ್ನ ಸೇಫ್ಟಿ ಪರ್ಪಸ್ಗೋಸ್ಕರ ಹಾಗೆ ಬಿಟ್ಕೊಂಡಿರ್ತಕ್ಕಂಥ. ಇನ್ನು ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಒಳಹರಿವು 5931 ಕ್ಯೂಸೆಕ್ಸ್ ಇದ್ರೆ ಹೊರಹರಿವು 3900 ಕ್ಯೂಸೆಕ್ಸ್ ಇರ್ತಕ್ಕಂಥದ್ದು. ಇನ್ನು ಆ ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾಗ್ತಿರೋ ಪರಿಣಾಮವಾಗಿ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹರಿದು ಬರ್ತಾ ಇರ್ತಕ್ಕಂಥ ಆ ಒಂದು ಪ್ರದೇಶ ಏನು ಪಶ್ಚಿಮ ಘಟ್ಟ ಪ್ರದೇಶದ ಪುಷ್ಪಗಿರಿ ತಪ್ಪಲೇನಿದೆ ಆ ತಪ್ಪಲಿನಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಹೀಗಾಗಿ ಜಲಾಶಯಕ್ಕೆ ಯಥೇಚ್ಛವಾಗಿ ನೀರು ಹರಿದು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜಲಾಶಯ ತುಂಬುವ ಹಂತಕ್ಕೆ ಬಂದಿದೆ. ಜೊತೆಗೆ ರೈತರಲ್ಲೂ ಕೂಡ ಖುಷಿಯನ್ನ ಮನೆ ಮಾಡಿರ್ತಕ್ಕಂಥದ್ದು. ಕಾರಣ ಈ ಜಲಾಶಯ ತುಂಬಿ ಈ ಜಲಾಶಯದಿಂದ ನೀರನ್ನ ಬಿಟ್ರೆ ಈ ಜಲಾಶಯದ ನೀರು ಏನು ಹಾರಂಗಿ ಜಲಾನಯನ ಪ್ರದೇಶ ಹಾಗೂ ಕಾವೇರಿ ನದಿಗೆ ಜೀವವನ್ನ ತುಂಬುತ್ತೆ. ಕೆಳಭಾಗದಲ್ಲಿ ಏನ್ ನೋಡ್ತಾ ಇದ್ದೀರಾ ಇದು ಹಾರಂಗಿ ಜಲಾಶಯದ ಮುಂಭಾಗದ ದೃಶ್ಯಾವಳಿಗಳು. ಈ ಭಾಗದಲ್ಲಿ ಸಾಕಷ್ಟು ಕೃಷಿಕರು ಇದೇ ಜಲಾಶಯವನ್ನ ನಂಬಿ ಇವತ್ತು ಕೃಷಿಯನ್ನ ಮಾಡ್ತಾರೆ. ಹಾರಂಗಿ ಜಲಾಶಯದಿಂದ ನೀರನ್ನ ಪ್ರತಿದಿನವೂ ಕೂಡ ಬಿಡ್ತಾ ಇರೋದ್ರಿಂದ ಆ ನೀರು ಕಾವೇರಿ ನದಿಗೆ ಸೇರಿ ಅಲ್ಲಿಂದ ಎಡದಂಡೆ ಬಲದಂಡೆ ನಾಲೆಗಳು ಪ್ರತಿಯೊಂದಕ್ಕೂ ಕೂಡ ಹರಿದು ಈ ಒಂದು ಜಲಾಶಯದ ಜಲಾನಯನ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದ ಸಾಕಷ್ಟು ಪ್ರದೇಶಗಳಿಗೆ ಕೃಷಿಗೆ ಜೀವನಾಡಿ ಆಗಿರ್ತಕ್ಕಂಥದ್ದು. ಇನ್ನು ಜೊತೆಗೆ ಇಲ್ಲಿಂದ ನೀರು ಹೆಚ್ಚಾಗಿ ಹೊರಹರಿವು ಬಿಟ್ಟಂತ ಸಂದರ್ಭದಲ್ಲಿ ಅದು KRS ಗೆ ಕೂಡ ಹೋಗಿ KRS ಅನ್ನು ಕೂಡ ತುಂಬಿಸುವಂತಹ ಕೆಲಸವನ್ನ ಮಾಡೋ ಕಾರಣಕ್ಕಾಗಿ ಈ ಭಾಗದ ರೈತರು ತುಂಬಾ ಸಂತೋಷದಿಂದ ಇರ್ತಕ್ಕಂಥದ್ದು. ಅಂದ್ರೆ ಕೃಷಿಯನ್ನ ಮಾಡಬಹುದು ಎಂಬ ಒಂದು ಕಾರಣಕ್ಕೆ. ಇನ್ನು ಪ್ರಮುಖವಾಗಿ ಈ ಹಿಂದೆ ಜಲಾಶಯದ ನೀರನ್ನ ನಂಬಿ ಕೃಷಿಯನ್ನ ಮಾಡಬೇಡಿ ಅನ್ನೋ ಒಂದು ಮಾತನ್ನು ಕೂಡ ಸರ್ಕಾರ ಹೇಳಿತ್ತು. ಅಂದ್ರೆ ಕುಡಿಯುವ ನೀರಿಗೆ ಅಷ್ಟು ಮಾತ್ರ ಇದೆ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಮಳೆಯಾಗ್ತಿರೋದ್ರಿಂದ ರೈತರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಮೂಡಿದೆ ಅಂತಾನೆ ಹೇಳ್ಬಹುದು. ಹೆಚ್ಚಿನ ಮಳೆಯಾದ ಪರಿಣಾಮ ಜಲಾಶಯ ಹೀಗೆ ಭರ್ತಿಯಾದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಮಳೆಯಾಗುವ ಕಾರಣಕ್ಕಾಗಿ ಈ ಭಾಗದ ರೈತರು ಕೂಡ ತುಂಬಾ ಸಂತೋಷವಾಗಿದ್ದಾರೆ. ಬೆಳೆಯನ್ನ ಬೆಳೆಯಬಹುದು ಎಂಬ ಒಂದು ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ಜೊತೆಗೆ ಕುಡಿಯುವ ನೀರಿಗೆ KRS ಮೂಲಕ ಏನು ಬೆಂಗಳೂರು ಆಗಿರ್ಬೋದು, ತಮಿಳುನಾಡಿಗೆ ಆಗಿರ್ಬೋದು ಏನ್ ನೀರು ಹೋಗ್ತಾ ಇತ್ತು ಅದಕ್ಕೂ ಕೂಡ ಯಾವುದೇ ಆತಂಕ ಇಲ್ಲದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಕೊಡಗು.